ಕೊಡಗು ಜಿಲ್ಲೆಯ ಜನತೆಯ ಹಲವು ವರ್ಷಗಳ ಬೇಡಿಕೆ ಇದೀಗ ನೆರವೇರಿದ್ದು, ಜಿಲ್ಲೆಯಲ್ಲಿ ನೂತನ ಎಂಆರ್ಐ ಸ್ಕ್ಯಾನಿಂಗ್ ಘಟಕ ಉದ್ಘಾಟನೆಗೊಂಡಿದೆ. ಘಟಕವನ್ನು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟಿಸಿದರು. ಕೊಡಗು ಜಿಲ್ಲೆಯ ಜನರ ಬಹುದಿನಗಳ ಬೇಡಿಕೆಯನ್ನು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆ ಮಡಿಕೇರಿಯಲ್ಲಿ ಬಹುಕೋಟಿ ಮೊತ್ತದ ಎಂಆರ್ಐ ಸ್ಕ್ಯಾನಿಂಗ್ ಉಪಕರಣವನ್ನು ಬುನಾದಿಗೊಳಿಸಲಾಗಿದ್ದು, ಕೊಡಗು ಜಿಲ್ಲೆಯಾದ್ಯಂತ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆ ಆಸ್ಪತ್ರೆಗಳಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಸೌಲಭ್ಯ ಇಲ್ಲದಿರುವುದರಿಂದ ರೋಗಿಗಳು ಸ್ಕ್ಯಾನಿಂಗ್ಗಾಗಿ ಇತರೆ ದೂರದ ಜಿಲ್ಲೆಗಳಾದ ಮೈಸೂರು, ಮಂಗಳೂರು, ಬೆಂಗಳೂರು ನಗರಗಳನ್ನು ಅವಲಂಬಿಸಲಾಗುತ್ತಿತ್ತು. ಪ್ರಸ್ತುತ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆ ಮಡಿಕೇರಿಯಲ್ಲಿಯೇ ಅತ್ಯಾಧುನಿಕ ಎಂಆರ್ಐ ಸ್ಕ್ಯಾನಿಂಗ್ ಉಪಕರಣವನ್ನು ಸರ್ಕಾರದ ವತಿಯಿಂದ ಬುನಾದಿಗೊಳಿಸಲಾಗಿದ್ದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಇಲ್ಲಿಯೇ ಅಗತ್ಯ ಸ್ಕ್ಯಾನಿಂಗ್ಗಳನ್ನು ಮಾಡಬಹುದಾಗಿದೆ ಹಾಗೂ ಪರೀಕ್ಷಾ ವರದಿಗಳನ್ನು ಅನುಸರಿಸಿ ಅಗತ್ಯ ಹೆಚ್ಚಿನ ಚಿಕಿತ್ಸೆಗಳನ್ನು ಇಲ್ಲಿಯೇ ಒದಗಿಸಬಹುದಾಗಿರುತ್ತದೆ. ಇದರಿಂದಾಗಿ ಸಾರ್ವಜನಿಕರಿಗೆ ಹೆಚ್ಚಿನ ಹಣದ ವ್ಯಯ ತಪ್ಪಿಸಿದಂತಾಗುತ್ತದೆ. ಜೊತೆಗೆ ದೂರದ ಊರುಗಳಿಗೆ ತೆರಳಿ ಚಿಕಿತ್ಸೆ ಪಡೆಯುವ ತೊಂದರೆ ತಪ್ಪಿದ್ದು, ನಮ್ಮ ಜಿಲ್ಲೆಯಲ್ಲಿಯೇ ಜನತೆ ಇದರ ಪ್ರಯೋಜನ ಪಡೆಯಬಹುದಾಗಿದೆ. ಇವತ್ತು ಕೊಡಗಿನಲ್ಲಿ ಒಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ಉಪಕರಣ MRI ಇಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ನನ್ನ ಜೊತೆ ಇಲ್ಲಿ ಶಾಸಕರಾಗಿರ್ತಕ್ಕಂಥ ಪೊನ್ನಣ್ಣ ಅವರು ಮತ್ತು ಮಂಕಾರ ಗೌಡ ಅವರು ಇಲ್ಲಿ ಭಾಳ ದಿವಸಗಳಿಂದ ಬೇಡಿಕೆ ಇತ್ತು. ಇಲ್ಲಿ ನಾವು ಒಂದು MRI ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿ ಮಂಕಾರ ಅವರು ಪೊನ್ನಣ್ಣವರು ರಿಕ್ವೆಸ್ಟ್ ಮಾಡಿದ್ರಿಂದ ನೀವು ಇಲಾಖೆ ವತಿಯಿಂದ ಇಲ್ಲೊಂದು MRI ಮಷೀನನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ, ಉದ್ಘಾಟನೆ ಕೂಡ ಮಾಡಿದ್ದೀವಿ. ಇದರಿಂದ ಕೊಡಗು ಜಿಲ್ಲೆಯಲ್ಲಿ ಒಂದು MRI ಸ್ಕ್ಯಾನ್ ಇಲ್ಲ. ಇದು ಪ್ರಥಮ ಸ್ಕ್ಯಾನ್ ಆಗಿರೋದ್ರಿಂದ ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರೋದ್ರಿಂದ ಇದು ಭಾಳ ಕಮ್ಮಿ ದರದಲ್ಲಿ ಇರುತ್ತೆ ಮತ್ತು ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆನಲ್ಲಿ ಮಾಡಿದ್ದೀವಿ. ನಮ್ಮ ಜಿಲ್ಲೆಯವರಿಗೆ ಪ್ಲಸ್ ನಮ್ಮ ಸ್ಥಳೀಯರಿಗೆ ಆದಷ್ಟು ಬೆಸ್ಟ್ ಮೆಡಿಕಲ್ ಫೆಸಿಲಿಟೀಸ್ ಕೊಡೋಸಂತೂ ನಂದು ಜವಾಬ್ದಾರಿ ವೈಯಕ್ತಿಕವಾಗಿ. ಅದಕ್ಕೋಸ್ಕರ ನಮ್ಮ ಸನ್ಮಾನ್ಯ ಸಚಿವರು ಶರಣಪ್ರಕಾಶ್ ಸರ್ ಅವರು ಹಾಗೆ ಅವರ ಸಿಬ್ಬಂದಿ ಅಂದರೆ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ರಿಕ್ವೆಸ್ಟಿಗೆ ನಾವೇನು ಅಂದ್ಕೊಂಡು ಒಂದು ಫೈಲ್ ಮೂವ್ ಮಾಡೋಕ್ಕೆ ನಿಮಗೆ ಗೊತ್ತು ಹೆಂಗೆ ಏನೇನು ಪ್ರಯತ್ನ ಮಾಡಬೇಕು. ಆ ಮಟ್ಟಿಗೆ ಏನು ಕಷ್ಟವೂ ಇರಲಿಲ್ಲ, ಸುಲಭದಲ್ಲಿ ಪಾಪ ಮಡಿಕೇರಿಗೆ ನಮ್ಮ ಮೆಡಿಕಲ್ ಕಾಲೇಜಿಗೆ ಈ ಜಾಗಕ್ಕೆ ಅವಶ್ಯಕತೆ ಇದೆ. ಎಲ್ಲ ಮಂಗಳೂರು, ಮೈಸೂರು, ಸೂಳ್ಯಗೆ MRI ಮಾಡಲಿಕ್ಕೆ ಹೋಗೋಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಕೊಡಲೇಬೇಕು ಅಂತ ನಾವು ಒಂದು ರೀತಿಯಲ್ಲಿ ಹಠ ಮಾಡ್ದೋ. ಬಟ್ ಮಿನಿಸ್ಟ್ರಿ ಹಿ ಅಂಡರ್ಸ್ಟುಡ್ ದಟ್ ಸಿಚುವೇಶನ್ ಆ್ಯಂಡ್ 10,70,00,000 ವೆಚ್ಚದಲ್ಲಿ ನಮಗೆ MRI ಮಿಷೀನು ನೀವು ಹೇಳ್ದಂಗೆ ಒಂದು 3-4 ತಿಂಗಳಿಂದ ಇನ್ಸ್ಟಾಲೇಷನ್ ಮಾಡಿ ಟೆಸ್ಟಿಂಗು ಆಗಿ ಸನ್ಮಾನ್ಯ ಸಚಿವರು ಇವತ್ತು ಬಂದು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಕೆಲವು ರೀತಿಲಿ ನಾವು ಹೆಂಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಷ್ಟೋ ರಾಜಕಾರಣಿಗಳು ಎಲೆಕ್ಷನ್ ಟೈಮಲ್ಲಿ ಮಾಡ್ತಾರೆ. ನಾವು ಯಾಕೆ ಇದು ಮಾಡಬೇಕು ಅಂತಂದರೆ, ಕೆಲವು ಸೇವೆಗಳು ಆದಷ್ಟು ಬೇಗ ಸಾರ್ವಜನಿಕರಿಗೆ ತಲುಪಿಸೋಕ್ಕೆ ಅಂತ ನಮ್ಮ ಜವಾಬ್ದಾರಿ ಇದೆ. ಅದನ್ನ ರಾಜಕೀಯ ಉದ್ದೇಶಕ್ಕೆ ಉಪಯೋಗಿಸ್ಕೊಬಾರ್ದು. ಜನಕ್ಕೆ ಲಾಭ ಪಡೋಂಥ ಕೆಲಸ ಅವಕಾಶ ಇದ್ದರೆ ಆದಷ್ಟು ಬೇಗ ಮಾಡಬೇಕು ಅಂತ ನಮ್ಮದೊಂದು ಜವಾಬ್ದಾರಿ ಇದೆ.